ಹಲೋ ಸ್ಟೂಡೆಂಟ್ಸ್, ಆತ್ಮೀಯ ವಿದ್ಯಾರ್ಥಿಗಳೇ, ಹಿಂದಿನ ವಿಷಯವನ್ನು ತಿಳಿಯಲು ಕಾತುರದಿಂದ ಕಾಯ್ತಿರುವ ಎಲ್ಲ ನನ್ನ ಆತ್ಮೀಯ ವಿದ್ಯಾರ್ಥಿಗಳಿಗೆ ದ್ರೋಣ ಎಜುಗೆ ಸ್ವಾಗತ ಸುಸ್ವಾಗತ. ನಾನು ನಿಮ್ಮ ಅವಿನಾಶ್. ವಿದ್ಯಾರ್ಥಿಗಳೇ, ಇಂದು ನಾವು 2ನೇ ತರಗತಿಯ ಗಣಿತದಲ್ಲಿ ಬರುವ ಪಾಠ 6 ಭಾಗಾಕಾರ ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಸೊ ಇಲ್ಲಿ ನೀವು ಯಾವ ಬಣ್ಣದ ಒಂದು ಅಂಗಿಯನ್ನು ನೋಡಿದಿರಾ? ಹಸಿರು ಬಣ್ಣದ್ದು. ಯಾರಿಗೆಲ್ಲ ಇಷ್ಟ ಇದೆ ಈ ಒಂದು ಹಸಿರು ಬಣ್ಣ? ಓಹೋ, ಎಷ್ಟು ಜನ ಹೇಳ್ತಿದ್ದಾರೆ ನೋಡಿ, ನನಗೆಲ್ಲ ಇಷ್ಟ ಅಂತ ಹೇಳ್ಬಿಟ್ಟು. ವಿದ್ಯಾರ್ಥಿಗಳೇ, ಈ ಒಂದು ಹಸಿರು ಬಣ್ಣದ ಒಂದು ಅಂಗಿಗೆ ಸಂಬಂಧಿಸಿದಂತೆ ಅಲ್ಲಿ ನಾವು ಗುಂಡಿಗಳನ್ನು ಹಂಚ್ತಾ ಹೋದರೆ ಮೊದಲನೇ ಆದಂಥ ಒಂದು 15ರಲ್ಲಿ ನಾವು ಒಂದನ್ನು, ಮೊದಲನೇ ಒಂದು ಅಂಗಿ ಹತ್ರ, 2ನೇ ಅಂಗಿ ಹತ್ರ ಒಂದನ್ನು, 3ನೇ ಅಂಗಿ ಹತ್ರ ಒಂದನ್ನು. ಸೊ ಇಲ್ಲಿ ನೀವು ಮೇಲ್ಗಡೆ 15 ಗೆರೆಗಳನ್ನು ಹಾಕ್ಕೊಳ್ತಾ ಹೋಗಿ. 15 ಗೆರೆಗಳನ್ನು ಹಾಕ್ಕೊಳ್ಳಿ. 15 ಗೆರೆಗಳಲ್ಲಿ ನೀವು 3ಅನ್ನು ಚಿತ್ತ ಮಾಡಿದಾಗ ಇನ್ನೂ ಅಲ್ಲಿ ಎಷ್ಟು ಉಳಿದಿದೆ? ಇನ್ನೂ 12 ಉಳಿದಿದೆ. ಸೊ ಇಲ್ಲಿ 12ರಲ್ಲಿ ನೀವು ಈ ಒಂದು 12ರಲ್ಲಿ ನೀವು ಮೊದಲನೇ ಒಂದು ಅಂಗಿ ಹತ್ರ ಒಂದನ್ನು, ನಂತರ 2ನೇ ಅಂಗಿ ಹತ್ರ ಒಂದನ್ನು, 3ನೇ ಅಂಗಿ ಹತ್ರ ಒಂದನ್ನು ನೀವು ಹಾಕಿದಾಗ ಅಲ್ಲಿ ಎರಡು ಗುಂಡಿಗಳನ್ನು ನೀವು ಈ ಒಂದು ಅಂಗಿಗಳಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ ನಾವು ಇನ್ನೂ 9 ಗುಂಡಿಗಳನ್ನು ಉಳ್ಕೊಂಡಿರೋದು ನೋಡ್ಬೋದು ಅಲ್ವಾ ವಿದ್ಯಾರ್ಥಿಗಳೇ? ಈ ಒಂದು 9 ಗುಂಡಿಗಳಲ್ಲಿ ನೀವು ಮೊದಲನೇ ಅಂಗಿ ಹತ್ರ ಒಂದು, 2ನೇ ಅಂಗಿ ಹತ್ರ ಒಂದು, 3ನೇ ಅಂಗಿ ಹತ್ರ ಒಂದು. ಸೊ ಈ ರೀತಿ ನಾವು ಗುಂಡಿಗಳನ್ನು ಇಕ್ಕಿದಾಗ ಅಲ್ಲಿ 3 ಗುಂಡಿಗಳನ್ನು ಇಟ್ಟಿರೋದು ನೋಡ್ತೀವಿ. ಸೊ ಇನ್ನೂ ಎಷ್ಟಿದೆ? ಇಲ್ಲಿ 6 ಗುಂಡಿಗಳಿದೆ. ಸೊ ಮೊದಲನೇ ಅಂಗಿ ಹತ್ರ ಒಂದು, 2ನೇ ಅಂಗಿ ಹತ್ರ ಒಂದು, 3ನೇ ಅಂಗಿ ಹತ್ರ ಒಂದು ಹಾಕಿದ್ರಾ? ಸೊ ಇನ್ನೂ 3 ಉಳ್ಕೊಂಡಿದೆ. ನಂತರ ಇಲ್ಲಿ 4 ನಾವು ಇಟ್ಟಿದ್ದೀರಿ, ಇನ್ನೂ 3 ಇರೋದ್ರಿಂದ ಮೊದಲನೇ ಅಂಗಿ ಹತ್ರ ಒಂದು, 2ನೇ ಅಂಗಿ ಹತ್ರ ಒಂದು, 3ನೇ ಅಂಗಿ ಹತ್ರ ಒಂದು. ಸೊ ಇಲ್ಲಿ ನಾವು 5 ಗುಂಡಿಗಳನ್ನು ಇಟ್ಟಿದ್ದೀವಿ. ಸೊ ಎಲ್ಲ ಒಂದು ಅಂಗಿಕ್ಕೂ ಈಗ 5 ಇದೆಯಾ? ಎಣಿಸಿ. 1 2 3 4 5 ಕರೆಕ್ಟಾಗಿದೆ. ಸೊ 2ನೇ ಅಂಗಿಯಲ್ಲಿ ಅಲ್ಲಿ ಕೂಡ 5 ಇದೆ. ನಂತರ ಈ ಒಂದು 3ನೇ ಅಂಗಿಯಲ್ಲಿ ಅಲ್ಲಿ ಕೂಡ 5 ಇದೆ. ಹಾಗಾದರೆ ಈ ಒಂದು ಅಂಗಿಗಳಲ್ಲಿ ನೀವು ಮಧ್ಯದಲ್ಲಿ 5 ಚುಕ್ಕಿಗಳನ್ನು ಬರೀರಿ. ಬರೆದ್ರಾ? ಅದರ ಒಂದು ಕೆಳಗಡೆ 5 ಅಂತ ಹೇಳ್ಬಿಟ್ಟು ಅಂಕಿಯನ್ನು ಆ ಕೆಳಗಡೆ ಇರುವಂಥ ಖಾಲಿ ಚೌಕದಲ್ಲಿ 5 ಅಂತ ಹೇಳ್ಬಿಟ್ಟು ಬರೀತಾ ಹೋಗಿ. ಬರೆದ್ರ ವಿದ್ಯಾರ್ಥಿಗಳೇ? ಸೊ ಅಲ್ಲಿಗೆ ಈ ಒಂದು ಹಸಿರು ಅಂಗಿಗೆ ನಾವು 15 ಗುಂಡಿಗಳೇನಿದೆಯೋ ಸಮವಾಗಿ ಹಂಚ್ತಾ ಹೋದರೆ 3 ಅಂಗಿಗಳಿಗೂ 5 ಗುಂಡಿಗಳನ್ನು ನೀವು ನೋಡ್ತಾ ಹೋಗ್ಬೋದು. ನಂತರ 2ನೇ ಪ್ರಶ್ನೆ, ಇಲ್ಲಿ 16 ಗುಂಡಿಗಳನ್ನು ನೀವು 4 ಅಂಗಿಗಳಿಗೆ ಹಂಚಬೇಕು ಅಂತ ಹೇಳ್ಬಿಟ್ಟು 2ನೇ ಪ್ರಶ್ನೆಯನ್ನು ಕೇಳಿದ್ದಾರೆ. ಸೊ ಇಲ್ಲಿ ಎಲ್ಲರೂ ಪಿಂಕ್ ಕಲರ್ ಅಂಗಿಯನ್ನು ನೋಡ್ಬೋದು. ಈ ಒಂದು ಪಿಂಕ್ಗೆ ಮಧ್ಯದಲ್ಲಿ ನೀವು ಗುಂಡಿಗಳನ್ನು ಸೇರಿಸ್ತಾ ಹೋಗಬೇಕು ಮಧ್ಯದಲ್ಲಿ. ಸೊ ಅಲ್ಲಿ ನಾವು ಎಷ್ಟು ಗುಂಡಿಗಳನ್ನು ಸೇರಿಸಬೇಕು? ಈ ಒಂದು 16ಅನ್ನು ಇಬ್ಬಾಗ ಮಾಡ್ತಾ ಹೋಗಿ, ಸಮವಾಗಿ ಹಂಚ್ತಾ ಹೋಗಿ. ಸೊ ಒಂದೊಂದು ಗುಂಡಿಯನ್ನು ನೀವು ಮೊದಲನೇ ಗುಂಡಿಯನ್ನು ಒಂದು ಏನು ಮಾಡಬೇಕು? ಗೆರೆನ 16 ಗೆರೆನ ಹಾಕ್ಕೊಂಡು ಸೊ ಅಲ್ಲಿ ಒಂದೊಂದನ್ನು ಚಿತ್ ಮಾಡ್ತಾ ಒಂದು ಗೆರೆನ ಎಷ್ಟು ಚಿತ್ ಮಾಡ್ತೀರೋ ಅಲ್ಲಿ ಮೊದಲನೇ ಅಂಗಿ ಹತ್ರ, 2ನೇ ಚಿತ್ ಮಾಡಿದ್ರೆ 2ನೇ ಅಂಗಿ ಹತ್ರ, 3ನೇ ಚಿತ್ ಮಾಡಿದ್ರೆ 3ನೇ ಅಂಗಿ ಹತ್ರ, 4ನೇ ಗೆರೆಯನ್ನು ಚಿತ್ ಮಾಡಿ 4ನೇ ಅಂಗಿ ಹತ್ರ. ಸೊ 5ನೇ ಗೆರೆಯನ್ನು ಚಿತ್ ಮಾಡಿ ಮೊದಲನೇ ಅಂಗಿ, ತದನಂತರ 6ನೇದನ್ನು ಚಿತ್ ಮಾಡಿ ನೀವು 2ನೇ ಅಂಗಿ, ತದನಂತರ ಈ ಒಂದು ಬರುವಂಥ ಗೆರೆಯನ್ನು ನೀವು ಚಿತ್ ಮಾಡಿ 3ನೇ ಅಂಗಿ ಹತ್ರ, ಹಾಗೂ ನಂತರವಾಗಿ ಈ ಒಂದು 8ನೇ ಗೆರೆಯನ್ನು ನೀವು ಚಿತ್ ಮಾಡಿ 4ನೇ ಅಂಗಿ ಹತ್ರ ಹಾಕ್ಕೊಳ್ಳಿ. ಸೊ ಇಲ್ಲಿಗೆ 2 ನೀವು ನೋಡ್ತಾ ಹೋಗ್ಬೋದು. ಅಂದರೆ 2 ಗುಂಡಿಗಳನ್ನು ಹಂಚಿಕೆ ಮಾಡಿರೋದು. ಸೊ ಇನ್ನೂ ಎಷ್ಟು ಉಳ್ಕೊಂಡಿದೆ ಅಲ್ಲಿ? ಇನ್ನೂ ಅಲ್ಲಿ ನೀವು 8 ಗುಂಡಿಗಳು ಉಳ್ಕೊಂಡಿರೋದು ನೋಡ್ಬೋದು. ಸೊ ಹಾಗಾದರೆ ಈ ಒಂದು 8ರಲ್ಲಿ ನೀವು ಮೊದಲನೇ ಒಂದು ಅಂಗಿ ಹತ್ರ ಒಂದನ್ನು ಹಾಕಿ, 2ನೇ ಅಂಗಿ ಹತ್ರ ಒಂದನ್ನು ಹಾಕಿ, 3ನೇ ಅಂಗಿ ಹತ್ರ ಒಂದು, 4ನೇ ಅಂಗಿ ಹತ್ರ ಒಂದು. ಸೊ 4 ಹತ್ರ ಒಂದೊಂದು ಹಾಕಿದ್ರೆ ಹಾಗಾದರೆ ಆ 4 ಗೆರೆಗಳನ್ನು ಚಿತ್ತ ಮಾಡಿ. ಸೊ ಇನ್ನೂ ಎಷ್ಟು ಉಳ್ಕೊಂಡಿದೆ? ಇನ್ನೂ 4 ಉಳ್ಕೊಂಡಿದೆ. ಸೊ ಅಲ್ಲಿಗೆ ಈ ಒಂದು 4ರಲ್ಲಿ ನೀವು ಮೊದಲನೇ ಒಂದು ಅಂಗಿ ಹತ್ರ ಒಂದು, 2ನೇ ಅಂಗಿ ಹತ್ರ ಒಂದು, 3ನೇ ಅಂಗಿ ಹತ್ರ ಒಂದು, 4ನೇ ಅಂಗಿ ಹತ್ರ ಒಂದು ಹಾಕಿದ್ರಾ? ಸೊ ಇಲ್ಲಿ ನಾವು ಸಮವಾಗಿ ಹಂಚಿಕೆ ಮಾಡಿದಾಗ ಅಲ್ಲಿ ಎಷ್ಟು ಉಳ್ಕೊಂಡಿದೆ? ಇಲ್ಲಿ ನಾವು ಸಮವಾಗಿ ಹಂಚಿಕೆ ಮಾಡಿದಾಗ ಅಲ್ಲಿ ಇನ್ನೂ ಏನೂ ಉಳಿಕೆಯಾಗಿಲ್ಲ. ಆದ್ದರಿಂದ ಇಲ್ಲಿ ನಾವು ಸಮವಾಗಿ ಹಂಚಿಕೆ ಮಾಡಿದರೆ ಅಂತ ಹೇಳ್ಬಿಟ್ಟು ಅರ್ಥ ಆಗುತ್ತೆ ಅಲ್ವಾ ವಿದ್ಯಾರ್ಥಿಗಳೇ? ಸೊ ಈಗ ನಾವು ಈ ಒಂದು ಪ್ರತಿಯೊಂದು ಅಂಗಿಗೂ 4 ಗುಂಡಿಗಳನ್ನು ನೋಡ್ಬೋದು ಅಲ್ವಾ? ಸೊ ಮೊದಲನೇದಕ್ಕೆ 4 ಗುಂಡಿಗಳಿದೆ, ನಂತರ 2ನೇದಕ್ಕೆ 4, 3ನೇದಕ್ಕೆ 4, 4ನೇದಕ್ಕೂ 4 ಗುಂಡಿಗಳಿದೆ. ಹಾಗಾದರೆ ಖಾಲಿ ಚೌಕಗಳಲ್ಲಿ ನೀವೇನಂತ ಬರೀಬೇಕು? ಎಕ್ಸಾಕ್ಟ್ಲಿ ರೈಟ್, ಕರೆಕ್ಟಾಗಿ ಹೇಳಿದ್ರಿ 4 ಅಂತ ಹೇಳ್ಬಿಟ್ಟು. ಮತ್ತು ಇನ್ನೊಂದು ಏನು ಬರೀಬೇಕು ನೀವು? ಗುಂಡಿಗಳನ್ನು ಎಲ್ಲಿ ಬರೀಬೇಕು?
ಕರೆಕ್ಟಾಗಿ ಹೇಳಿದ್ರಿ. ಆ ಒಂದು ಶರ್ಟಿನ ಮಧ್ಯೆ ಬಿಳಿ ಭಾಗ ಏನಿದೆಯೋ ಅಲ್ಲಿ ಈ ಒಂದು ಗುಂಡಿಗಳನ್ನು ಬರಿತೋಗಿ, 4 ಗುಂಡಿಗಳು ಪ್ರತಿಯೊಂದು ಅಂಗಿಗೂ ಬರೀರಿ ವಿದ್ಯಾರ್ಥಿಗಳೇ. ಬರೆದ್ರಾ? ಸೊ ಇಲ್ಲಿಗೆ ಈ ಒಂದು ಸಮಭಾಗ ಮಾಡೋದನ್ನು ನೀವು ಕಲಿತೋದ್ರಿ ಅಲ್ವಾ. ಇಲ್ಲಿ ನಾವು ಭಾಗಾಕಾರ ಇರುವುದನ್ನು ಹಂಚುವುದು ಅಂತ ಹೇಳ್ಬಿಟ್ಟು ಅರ್ಥ ಮಾಡ್ಕೊಳ್ಳೋದು. ಸೊ ನಿಮ್ಮ ಹತ್ರ ಏನಾದರೂ ಇದೆ, ಒಂದು ಗುಂಪೊಳಗಡೆ ಇರ್ತೀರ ನೀವು, 4 ಜನ ಸ್ನೇಹಿತರಿರ್ತಾರೆ. ನೀವು ಒಂದು ಆಟದಲ್ಲಿ ಗೋಳಿಗಳನ್ನು ಗಳಿಸಿರ್ತೀರ ಗುಂಪಲ್ಲಿ ಎಲ್ಲರೂ ಆಡಿ. ಇದನ್ನು ನೀವು ಹಂಚ್ಕೊಳ್ಬೇಕು. ಯಾವ ರೀತಿ ಹಂಚೋದು ಅಂತ ಹೇಳ್ಬಿಟ್ಟು, ಸೊ ಇಲ್ಲಿ ಒಬ್ಬೊಬ್ಬರಿಗೆ ಒಂದೊಂದನ್ನು ಇಡ್ತಾ ನೀವು ಭಾಗಾಕಾರ ಮಾಡೋದು, ಅರ್ಥ ಆಯ್ತಲ್ಲ. ಇದನ್ನೇ ನಾವು ಭಾಗಾಕಾರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೇವೆ. ನೋಡಿ ಯಾವ ರೀತಿ ನಾವು ಈ ಒಂದು ಭಾಗಾಕಾರ ಮಾಡಿದ್ವಿ ಅಂತ. ಇಲ್ಲಿ ನೀವು ಸಾಮಾನ್ಯವಾಗಿ ಗಮನಿಸಿದ್ದೀರ, ಇಲ್ಲಿ ಭಾಗಾಕಾರ ಮಾಡಬೇಕಾದ್ರೆ ಇರೋದರಲ್ಲಿ ನಾವು ತೆಗಿತಾ ಇದ್ದೀರಿ, ಅಂದರೆ ಕಳೀತಾ ಇದ್ದೀರಿ ಅಲ್ವಾ. ಇಲ್ಲಿ ನಮಗೆ ಗುಣಾಕಾರ ಅಂದರೆ ಅಲ್ಲಿ ಅನೇಕ ಬಾರಿ ಪುನರಾವರ್ತಿತ ಸಂಕಲನವನ್ನು ನಾವು ಗುಣಾಕಾರ ಅಂತೀರಿ. ಆದರೆ ಇಲ್ಲಿ ಭಾಗಾಕಾರ ಅಂದರೆ ಏನು ಅಂತ ಹೇಳ್ಬಿಟ್ಟು ಇದನ್ನು ನೀವು ಪುನರಾವರ್ತಿತವಾದಂಥ ಒಂದು ಕಳೆಯುವುದನ್ನು, ವ್ಯವಕಲವನ್ನು ನಾವು ಭಾಗಾಕಾರ ಅಂತ ಕರಿತೇವೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಅದಕ್ಕೆ ಸಂಬಂಧಿಸಿದ ನೀವು ಈ ನಿಮ್ಮ ಮುಂದಿನ ತರಗತಿಗಳಲ್ಲಿ ತಿಳ್ಕೊಳ್ತಾ ಹೋಗ್ತೀರಾ. ಅರ್ಥ ಆಯ್ತಲ್ವಾ. ಸೊ ಇಲ್ಲಿವರೆಗೆ ನೀವು ಈ ಒಂದು ಇಂದಿನ ತರಗತಿಗಳಲ್ಲಿ ಸಂಕಲನ, ದಶಕದ ಸಹಿತ ಸಂಕಲನ, ದಶಕ ರಹಿತ ಸಂಕಲನ, ತದನಂತರ ಈ ಒಂದು ದಶಕ ಸಹಿತವಾದಂಥ ಒಂದು ವ್ಯವಕಲನ, ದಶಕ ರಹಿತವಾದಂಥ ಒಂದು ವ್ಯವಕಲನವನ್ನು ಕಲ್ತಿದ್ದೀರಾ. ತದನಂತರ ನೀವು ಮಿಶ್ರಣವಾಗಿ ಈ ಒಂದು ಸಂಖ್ಯೆ ರೇಖೆಯನ್ನು ಬಳಕೆ ಮಾಡುವಂಥ ಒಂದು ಸಂಕಲನವನ್ನು ಕಲ್ತಿದ್ದೀರಾ. ತದನಂತರ ನೀವು ಈ ಒಂದು ಗುಣಾಕಾರದ ಬಗ್ಗೆ ನೀವು ತಿಳ್ಕೊಳ್ತಾ ಹೋದ್ರಿ. ಆ ಒಂದು ಗುಣಾಕಾರವನ್ನು ನೀವು ತಿಳಿದ ಮೇಲೆ ನಂತರವಾಗಿ ಈ ಒಂದು ತರಗತಿಯಲ್ಲಿ ಭಾಗಾಕಾರದ ಬಗ್ಗೆ ತಿಳ್ಕೊಳ್ತಾ ಹೋದ್ರಿ. ಇದನ್ನು ನಾವು ಲೆಕ್ಕಾಚಾರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೇವೆ. ಅರ್ಥಮೆಟಿಕ್, ಅಡಿಷನ್ ಅಂದರೆ ಸಂಕಲನ, ವ್ಯವಕಲನ, ಮಲ್ಟಿಪ್ಲಿಕೇಶನ್, ಗುಣಾಕಾರ, ಭಾಗಾಕಾರವನ್ನು ನಾವು ಲೆಕ್ಕಾಚಾರ ಅಂತ ಹೇಳ್ಬಿಟ್ಟು ಕರಿತಾ ಹೋಗ್ತೇವೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಅದಕ್ಕೆ ಸಂಬಂಧಿಸಿ ನಾವು ನಮ್ಮ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. ಅಲ್ಲಿವರೆಗೆ ನೀವು ಈ ಒಂದು ಅಭ್ಯಾಸಕ್ಕೆ, ಅಂದರೆ ಇಲ್ಲಿ ನಾನು ನೀಡಿರುವಂಥ ಒಂದು ಅಭ್ಯಾಸ ಹಾಗೂ ವಿವರಣೆಗೆ ಏನಾದರೂ ನಿಮಗೆ ಡೌಟ್ ಇದ್ದರೆ ಅಂಥ ಒಂದು ಪ್ರಶ್ನೆಗಳನ್ನು ಈ ವಿಡಿಯೋ ಕೆಳಗಡೆ ಇರುವಂಥ ಕಮೆಂಟ್ ಬಾಕ್ಸ್ನಲ್ಲಿ ಆಗ್ತಾ ಹೋಗಿ ಅವುಗಳಿಗೆ ನಾನು ಅಥವಾ ನಮ್ಮ ತಂಡದವರು ಉತ್ತರ ನೀಡಿ ನಿಮ್ಮ ಎಲ್ಲ ಕನ್ಫ್ಯೂಷನ್ಗಳನ್ನು ಬಗೆಹರಿಸ್ತಾ ಹೋಗ್ತೇವೆ. ಅರ್ಥ ಆಯ್ತಲ್ಲ ವಿದ್ಯಾರ್ಥಿಗಳೇ. ಹಾಗಾದರೆ ಮುಂದಿನ ತರಗತಿಯಲ್ಲಿ ಮಗದೊಂದು ವಿಷಯದೊಂದಿಗೆ ಬಂದು ನಿಮ್ಮ ಒಂದು ವಿಚಾರ ನಂತರ ಬರುವಂಥ ಪಾಠವನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ ಬಾಯ್ ಬಾಯ್.